ಮಾತಾ ಗುರುಸ್ತತಾ ಚೈವ ಪಿತಾ ಗುರುದ್ರೇವತಾ ಗುರುವೋ ತುಷ್ಟೇ ಜಗತ್ತುಷ್ಟಂ ಮಾತ ಪಿತೃಶ್ಚ ಪೂಜನಂ. ತಾಯಿ ಮೊದಲ ಗುರು, ತಂದೆ ದೈವ ಸ್ವರೂಪಿ ಗುರು. ಗುರು ಸಂತುಷ್ಟರಾದರೆ ಜಗತ್ತೇ ಸಂತುಷ್ಟವಾಗುತ್ತದೆ. ತಾಯಿ ತಂದೆಯರನ್ನು ಪೂಜಿಸುವುದರಿಂದ ಜೀವನವು ಧನ್ಯವಾಗುತ್ತದೆ ಎನ್ನುವ ಹಿತನುಡಿಗಳನ್ನು ಹೇಳುತ್ತಾ ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಪ್ರೀತಿಯ ಪೋಷಕರೇ, ಗೌರವಾನ್ವಿತ ಅತಿಥಿಗಳು, ಮದಿನಾ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯರು ಹಾಗೂ ಆದರಣೀಯ ಪ್ರಾಂಶುಪಾಲರು, ವಿಜೇತ ಸಂಸ್ಥೆಯ ನಿರ್ದೇಶಕರು, ಉಪನ್ಯಾಸಕರ ವರ್ಗ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮಕ್ಕಳ ಯಶಸ್ಸಿನ ಹಿಂದೆ ನಿಂತಿರುವ ನಿಜವಾದ ಶಿಲ್ಪಿಗಳು ಅವರ ಪೋಷಕರು. ಅವರ ತ್ಯಾಗ, ಪ್ರೀತಿ, ಕಾಳಜಿ ಮತ್ತು ಆಶೀರ್ವಾದವನ್ನು ಗೌರವಿಸುವ ಪವಿತ್ರ ಕ್ಷಣಕ್ಕೆ ಸಾಕ್ಷಿಯಾಗಲಿರುವುದು ಈ ಪೋಷಕ ವಂದನ ಕಾರ್ಯಕ್ರಮ. ತಾಯಿ ತಂದೆಯರ ಋಣವನ್ನು ಯಾವತ್ತೂ ತೀರಿಸಲಾಗುವುದಿಲ್ಲ. ಆದರೆ ಕೃತಜ್ಞತೆಯ ಒಂದು ಪುಟ್ಟ ನಮನದ ಮೂಲಕ ಅವರ ಪ್ರೀತಿಗೆ ಗೌರವ ಸಲ್ಲಿಸುವ ಪ್ರಯತ್ನವನ್ನು ಇಂದು ನಾವು ಮಾಡುತ್ತಿದ್ದೇವೆ. ವಿದ್ಯಾರ್ಥಿಗಳು ಪೋಷಕರಿಗೆ ನಮನ ಮಾಡುವಂಥ ಅರ್ಥಪೂರ್ಣ ಹಾಗೂ ಭಾವಪೂರ್ಣ ಪೋಷಕ ವಂದನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದೇನೆ. ಪ್ರೀತಿಯ ಮಕ್ಕಳೇ, ತಾಯಿ ತಂದೆಯರ ಪ್ರೀತಿಯಷ್ಟು ನಿಸ್ವಾರ್ಥವಾದ ಪ್ರೀತಿ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ನಾವು ಹುಟ್ಟುವ ಮೊದಲೇ ನಮ್ಮ ಬಗ್ಗೆ ಕನಸು ಕಾಣುವವರು ಅವರೇ. ನಮ್ಮ ಮೊದಲ ಅಳುವಿನಲ್ಲಿ ಸಂತೋಷ ಪಡುವವರು ಅವರೇ. ನಮ್ಮ ಮೊದಲ ಹೆಜ್ಜೆಯಲ್ಲಿ ಹೆಮ್ಮೆ ಪಡುವವರು ಅವರೇ. ನಮ್ಮ ಪ್ರತಿಯೊಂದು ಯಶಸ್ಸಿನಲ್ಲಿ ನಮಗಿಂತ ಹೆಚ್ಚು ಖುಷಿ ಪಡುವವರು ಕೂಡ ಅವರೇ. ನಾವು ಎಷ್ಟೇ ದೊಡ್ಡವರಾದರೂ, ನಾವೆಷ್ಟೇ ಎತ್ತರಕ್ಕೆ ಬೆಳೆದರೂ ಅವರ ಕಣ್ಣಲ್ಲಿ ನಾವು ಎಂದಿಗೂ ಚಿಕ್ಕ ಮಕ್ಕಳೇ. ನಾವು ಸಂತೋಷವಾಗಿರಲು ಅವರು ತಮ್ಮ ಅನೇಕ ಆಸೆಗಳನ್ನು ತ್ಯಾಗ ಮಾಡುತ್ತಾರೆ. ನಾವು ಸುಖವಾಗಿರಲು ಅವರು ತಮ್ಮ ಕಷ್ಟಗಳನ್ನು ಮರೆಮಾಚುತ್ತಾರೆ. ನಮ್ಮ ಒಂದು ನಗುವಿಗಾಗಿ ಅವರು 1000 ನೋವುಗಳನ್ನು ಸಹಿಸುತ್ತಾರೆ. ವಿದ್ಯಾರ್ಥಿಗಳೇ, ನಿಮ್ಮ ಜೀವನದ ಮೊದಲ ಅಧ್ಯಾಯ ತಾಯಿ ತಂದೆಯರಿಂದಲೇ ಆರಂಭ. ಅವರು ನಿದ್ರೆಯನ್ನು ತ್ಯಜಿಸಿ ನಿಮ್ಮ ಕನಸುಗಳನ್ನು ಕಟ್ಟುತ್ತಾರೆ. ತಮ್ಮ ಸಂತೋಷವನ್ನು ಬದಿಗಿಟ್ಟು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತಾರೆ. ನೀವು ಒಂದು ದಿನ ಯಶಸ್ವಿಯಾಗಲು ಅವರು ವರ್ಷಗಳ ಕಾಲ ಮೌನವಾಗಿಯೇ ಹೋರಾಡುತ್ತಾರೆ. ನಿಮ್ಮ ಕಣ್ಣೀರನ್ನು ನೋಡಿದಾಗ ಅವರ ಹೃದಯ ಭಾರವಾಗುತ್ತದೆ. ನಾವು ತಪ್ಪು ಮಾಡಿದರೂ ಕ್ಷಮಿಸುವವರು ಅವರೇ. ನಾವು ಸೋತರೂ ಮತ್ತೆ ಎದ್ದು ನಿಲ್ಲಲು ಧೈರ್ಯ ನೀಡುವವರು ಅವರೇ. ಜಗತ್ತು ನಮ್ಮನ್ನು ಬಿಟ್ಟು ಹೋದರೂ ತಾಯಿ ತಂದೆಯ ಹೃದಯ ಮಾತ್ರ ನಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ತಾಯಿ ತಂದೆಯರು ನಮ್ಮ ಜೀವನದ ಬೇರುಗಳು ಕಾಣಿಸದೇ ಇರಬಹುದು, ಆದರೆ ಅವುಗಳಿಲ್ಲದೆ ಮರ ನಿಲ್ಲಲಾರದು ಎನ್ನುವುದು ಕಟು ಸತ್ಯ. ಒಂದು ದಿನ ನಮ್ಮ ತಂದೆ ತಾಯಿಯರ ಫೋನ್ ಕರೆಗಳು ಕಡಿಮೆಯಾಗಬಹುದು. ಅವರ ಹೆಜ್ಜೆಗಳ ಶಬ್ದ ನಿಧಾನವಾಗಬಹುದು. ಅವರ ಮಾತುಗಳಲ್ಲಿ ವಯಸ್ಸಿನ ನಿಶ್ಶಬ್ದತೆ ಕಾಣಬಹುದು. ಆದರೆ ಅವರು ನಿಮ್ಮನ್ನು ಪ್ರೀತಿಸುವ ಪ್ರಮಾಣ ಮಾತ್ರ ಎಂದಿಗೂ ಕಡಿಮೆಯಾಗುವುದಿಲ್ಲ. ನೀವು ಚಿಕ್ಕವರಿದ್ದಾಗ ರಾತ್ರಿ ಪೂರ್ತಿ ನಿದ್ರೆ ಮಾಡದೆ ನಿಮ್ಮ ಜ್ವರದ ಬಳಿ ಕಾದವರು ಅವರೇ. ನಿಮ್ಮ ಭವಿಷ್ಯ ಬೆಳಗಲೆಂದು ತಮ್ಮ ಇಂದಿನ ದಿನಗಳನ್ನು ಕತ್ತಲೆಯಲ್ಲೂ ಕಳೆದವರು ಅವರೇ. ನೀವು ಕೇಳದಿದ್ದರೂ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡವರು ಅವರೇ ಆಗಿರುತ್ತಾರೆ. ನೀವು ಬೆಳೆದಂತೆ ಅವರ ತ್ಯಾಗಗಳು ಸಾಮಾನ್ಯವೆನಿಸಬಹುದು, ಆದರೆ ನಿಜವಾಗಿ ಅವರ ಪ್ರತಿಯೊಂದು ತ್ಯಾಗದ ಹಿಂದೆ 1000 ಕನಸುಗಳು, 1000 ನೋವುಗಳು, 1000 ಪ್ರಾರ್ಥನೆಗಳು ಅಡಗಿರುತ್ತವೆ. ಒಂದು ದಿನ ನೀವು ದೊಡ್ಡವರಾಗುತ್ತೀರಿ, ಆದರೆ ಅವರ ಜೀವನದ ದೊಡ್ಡ ಸಾಧನೆ ಮಾತ್ರ ನಮ್ಮ ಮಕ್ಕಳು ಸಂತೋಷವಾಗಿದ್ದಾರೆ ಎಂಬ ಒಂದೇ ವಾಕ್ಯವಾಗಿರುತ್ತದೆ. ಈ ಜಗತ್ತಿನಲ್ಲಿ ಎಲ್ಲರೂ ನಮ್ಮ ಯಶಸ್ಸನ್ನು ಮೆಚ್ಚಬಹುದು, ಆದರೆ ನಮ್ಮ ಸೋಲಿನಲ್ಲೂ ನಮ್ಮನ್ನು ಅಪ್ಪಿಕೊಳ್ಳುವ ಹೃದಯ ಮಾತ್ರ ಅದು ತಂದೆ ತಾಯಿಯದ್ದೇ ಆಗಿರುತ್ತದೆ. ಆದ್ದರಿಂದ ಅವರು ಬದುಕಿರುವ ಪ್ರತಿಯೊಂದು ದಿನವೂ ಒಂದು ಆಶೀರ್ವಾದವಾಗಿದೆ. ಮಕ್ಕಳೇ, ನಿಮಗೆ ನೆನಪಿರಬಹುದು, ನಾವು ಚಿಕ್ಕವರಿದ್ದಾಗ ನಡೆಯಲು ಕಲಿಯುವ ವೇಳೆ ಬಿದ್ದಾಗ ಓಡಿ ಬಂದು ಎತ್ತಿದ ಕೈಗಳು ತಂದೆ ತಾಯಿಯವು. ಇಂದು ನಾವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ನಮ್ಮ ಹಿಂದೆ ನಿಂತು ನಮ್ಮನ್ನು ಆಶೀರ್ವದಿಸುವ ಕೈಗಳು ಕೂಡ ಅವರದ್ದೇ ಆಗಿರುತ್ತದೆ. ಅವರು ಎಂದಿಗೂ ನಮ್ಮ ಪ್ರೀತಿಯನ್ನು ದೊಡ್ಡ ಮಾತುಗಳಲ್ಲಿ ಹೇಳುವುದಿಲ್ಲ, ಆದರೆ ಪ್ರತಿಯೊಂದು ಊಟದಲ್ಲಿ, ಪ್ರತಿಯೊಂದು ಕಾಳಜಿಯಲ್ಲಿ, ಪ್ರತಿಯೊಂದು ಪ್ರಾರ್ಥನೆಯಲ್ಲಿ, ಪ್ರತಿಯೊಂದು ತ್ಯಾಗದಲ್ಲಿ ಆ ಪ್ರೀತಿ ಕಾಣುತ್ತದೆ.
ಅವರಿಗೆ ಹೊಸ ಬಟ್ಟೆಗಳನ್ನು ಬಿಟ್ಟು ನಿಮಗೆ ಬಟ್ಟೆ ತರುವವರು ಅವರೇ. ತಮ್ಮ ಆಸೆಗಳನ್ನು ಮರೆತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವವರು ಅವರೇ. ತಮ್ಮ ನೋವನ್ನು ನುಂಗಿ ನಿಮ್ಮ ಮುಖದಲ್ಲಿ ನಗು ತರಲು ಪ್ರಯತ್ನಿಸುವವರು. ನಾವು ಎಂದಿಗೂ ಅವರಷ್ಟು ನಿಸ್ವಾರ್ಥರಾಗಲು ಸಾಧ್ಯವಾಗುವುದಿಲ್ಲ. ತಾಯಿ ತಂದೆಯ ಪ್ರೀತಿ ಲೆಕ್ಕಾಚಾರ ಮಾಡುವುದಿಲ್ಲ. ಯಾವತ್ತೂ ಪ್ರತಿಫಲವನ್ನು ನಿರೀಕ್ಷಿಸುವುದಿಲ್ಲ. ಕೊನೆಯ ಉಸಿರಿನವರೆಗೆ ಕೇವಲ ಕೊಡುತ್ತಲೇ ಇರುತ್ತದೆ. ಅವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಜೀವನ ಹಲವಾರು ಬಾರಿ ತುಂಬ ಮುಂದೆ ಸಾಗಿರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಇಂದು ಈಗಲೇ ಅವರಿಗೆ ಹೇಳಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು. ಪ್ರೀತಿಯ ಮಕ್ಕಳೇ, ಕೆಲವೊಮ್ಮೆ ನಾವು ವಿದ್ಯಾರ್ಥಿಗಳಾಗಿ ಅವರ ತ್ಯಾಗವನ್ನು ಮರೆತು ಬಿಡುತ್ತೇವೆ. ಅಂಕಗಳನ್ನು ಕೇವಲ ನಮ್ಮ ಜವಾಬ್ದಾರಿ ಎಂದು ನೋಡುತ್ತೇವೆ. ಆದರೆ ಪ್ರತಿಯೊಂದು ಅಂಕದ ಹಿಂದೆ ಅವರ ಬೆವರು, ಪ್ರತಿಯೊಂದು ಸಾಧನೆಯ ಹಿಂದೆ ಅವರ ಪ್ರಾರ್ಥನೆ, ಪ್ರತಿಯೊಂದು ಅವಕಾಶದ ಹಿಂದೆ ಅವರ ತ್ಯಾಗ ಇರುತ್ತದೆ. ಅವರು ನಮ್ಮಿಂದ ಪರಿಪೂರ್ಣತೆಯನ್ನು ನಿರೀಕ್ಷಿಸುವುದಿಲ್ಲ. ಆದರೆ ನಮ್ಮ ಪ್ರಯತ್ನವನ್ನು, ನಮ್ಮ ಶ್ರಮವನ್ನು, ನಮ್ಮ ಪ್ರಾಮಾಣಿಕತೆಯನ್ನು ಮಾತ್ರ ನಿರೀಕ್ಷಿಸುತ್ತಾರೆ. ಇಂದು ನಾವು ಓದುತ್ತಿರುವ ಪ್ರತಿಯೊಂದು ಪುಟ, ಕಲಿಯುತ್ತಿರುವ ಪ್ರತಿಯೊಂದು ಪಾಠ, ಮಾಡುತ್ತಿರುವ ಪ್ರತಿಯೊಂದು ಪರಿಶ್ರಮವು ಕೇವಲ ನಿಮ್ಮ ಭವಿಷ್ಯಕ್ಕಾಗಿ ಅಲ್ಲ, ನಿಮ್ಮ ಮೇಲೆ ನಂಬಿಕೆ ಇಟ್ಟು ತಮ್ಮ ಜೀವನವನ್ನೇ ಅರ್ಪಿಸಿದ ಆ ಇಬ್ಬರು ಮಹಾನ್ ವ್ಯಕ್ತಿಗಳ ಕನಸುಗಳಿಗಾಗಿ ಕೂಡ ಆಗಿದೆ. ಆದ್ದರಿಂದ ವಿದ್ಯಾರ್ಥಿಗಳಾದ ನಾವು ಅವರ ತ್ಯಾಗಕ್ಕೆ ಕೊಡುವ ದೊಡ್ಡ ಉಡುಗೊರೆ ಎಂದರೆ ಸಮಯವನ್ನು ವ್ಯರ್ಥ ಮಾಡದೆ ಓದುವುದು, ಒಳ್ಳೆಯ ವ್ಯಕ್ತಿತ್ವ ಬೆಳೆಸಿಕೊಳ್ಳುವುದು, ನಿಮ್ಮ ಗುರಿಯತ್ತ ಪ್ರಾಮಾಣಿಕವಾಗಿ ಶ್ರಮಿಸುವುದು ಮತ್ತು ಒಂದು ದಿನ ಅವರು ಹೆಮ್ಮೆಯಿಂದ ಅವನು ನನ್ನ ಮಗ, ಅವಳು ನನ್ನ ಮಗಳು ಎಂದು ಹೇಳುವಂಥ ಜೀವನವನ್ನು ಕಟ್ಟಿಕೊಳ್ಳುವುದು. ತಾಯಿ ತಂದೆಯರ ಕನಸುಗಳು ಅವರ ಕಣ್ಣುಗಳಲ್ಲಿ ಹುಟ್ಟುವುದಿಲ್ಲ. ಅವು ತಮ್ಮ ಮಕ್ಕಳ ಹೃದಯದಲ್ಲಿ ಹುಟ್ಟಿ ಮಕ್ಕಳ ಸಾಧನೆಯಲ್ಲಿ ಹರಳುತ್ತವೆ. ಕೊನೆಯದಾಗಿ ಒಂದು ಮಾತು, ನಿಮ್ಮ ಯಶಸ್ಸು ನಿಮ್ಮ ಸಾಧನೆ ಮಾತ್ರವಲ್ಲ, ಅದು ನಿಮ್ಮ ತಂದೆ ತಾಯಿಯರ ನಿದ್ರೆ ಇಲ್ಲದ ರಾತ್ರಿಗಳ ಮೌನ ತ್ಯಾಗಗಳ ಮತ್ತು ಸಾವಿರಾರು ಪ್ರಾರ್ಥನೆಗಳ ಉತ್ತರವಾಗಿದೆ. ಇದೀಗ ನಿಮ್ಮ ಯಶಸ್ಸಿನ ಹಿಂದೆ ನಿಂತಿರುವ ಮೌನ ಶಕ್ತಿಯಾದ ತಮ್ಮ ಕನಸುಗಳನ್ನು ನಿಮ್ಮ ಭವಿಷ್ಯಕ್ಕಾಗಿ ತ್ಯಾಗ ಮಾಡಿದ ಪ್ರತಿಯೊಬ್ಬ ತಂದೆ ತಾಯಿಯ ಪಾದಗಳಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುವ ಸಮಯ. ತಂದೆ ತಾಯಿ ಕುರ್ಚಿಗಳಲ್ಲಿ ಕುಳಿತುಕೊಂಡು ಅವರ ಪಾದದ ಹತ್ತಿರ ನೀವು ವಿದ್ಯಾರ್ಥಿಗಳು ಕುಳಿತುಕೊಳ್ಳಬೇಕು. 9 ತಿಂಗಳು ಹೊತ್ತು ನಡೆದಳು, 900 ಕನಸು ಕಟ್ಟಿದಳು, ತನ್ನ ಹಸಿವನ್ನು ಮರೆತು ಬಿಟ್ಟಳು, ಮಗುವಿನ ಸುಖವನ್ನೇ ಬೇಡಿಕೊಂಡಳು. ಒಂದು ಮಗುವನ್ನು ತಾಯಿ ತನ್ನ ಹೊಟ್ಟೆಯಲ್ಲಿ ತುಂಬಿಸಿಕೊಂಡಾಗ ತಾಯಿಯು ಅನೇಕ ಕನಸುಗಳನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಮಗುವನ್ನು ಬೆಳೆಸುತ್ತಾ ಹೋಗುತ್ತಾಳೆ. ಹರಿವಾಣದೊಳಗಿನ ಧಾನ್ಯ ಬೆಳೆವಂತೆ ತಾಯಿಯ ಹೊಟ್ಟೆಯೊಳಗಿನ ಕನ್ನ ಬೆಳೆದಯ್ಯ. ಅಂತಹ ಎಲ್ಲ ಕನಸುಗಳನ್ನು ಹೊಂದಿರುವಂಥ ಒಂದು ಹರಿವಾಣ ನಿಮ್ಮ ತಂದೆ ತಾಯಿಯ ಕುರ್ಚಿಯ ಕೆಳಗಡೆ ಇದೆ. ಅದನ್ನು ತೆಗೆದುಕೊಂಡು ಅದರಲ್ಲಿರುವ ಎಲ್ಲ ಪರಿಕರಗಳನ್ನು ನೆಲದಲ್ಲಿಟ್ಟು ಹರಿವಾಣವನ್ನು ಇಟ್ಟುಕೊಳ್ಳಿ. ಈಗ ತಂದೆ ತಾಯಿಯ ಪಾದವನ್ನು ಹರಿವಾಣದಲ್ಲಿರಿಸಿ, ಅಂದರೆ ತಟ್ಟೆಯಲ್ಲಿರಿಸಿ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಎಡ ಕೈಯಲ್ಲಿ ತಂಬಿಗೆಯನ್ನು ಹಿಡಿದು ಬಲದ ಕೈಯಲ್ಲಿ ತಂಬಿಗೆಯನ್ನು ಮುಚ್ಚಿಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಅಮ್ಮ, ಅಪ್ಪ, ಹುಟ್ಟಿನಿಂದ ಆರಂಭಿಸಿ ಇಲ್ಲಿಯವರೆಗೆ ನಾನೇನಾದರೂ ತಪ್ಪುಗಳನ್ನು ಮಾಡಿದರೆ ಅದನ್ನೆಲ್ಲ ಕ್ಷಮಿಸಿ ನನಗೆ ಆಶೀರ್ವದಿಸಬೇಕು. ವಿಶೇಷವಾಗಿ ಆ ಪವಿತ್ರ ಜಲದಲ್ಲಿ ಸಪ್ತ ನದಿಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓ ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೇ, ಸಿಂಧು ಮತ್ತು ಕಾವೇರಿ, ಈ ನೀರಿನಲ್ಲಿ ನಿಮ್ಮ ಪವಿತ್ರ ಸಾನ್ನಿಧ್ಯವನ್ನು ಕರುಣಿಸಿರಿ ಎಂದು ಪ್ರಾರ್ಥಿಸುತ್ತಾ ತಂಬಿಗೆಯನ್ನು ಎಡಕೈಯಲ್ಲಿ ಹಿಡಿದು ತಾಯಿ ತಂದೆಯ ಪಾದವನ್ನು ಬಲಗೈಯಿಂದ ತೊಳೆಯಿರಿ. ಅತ್ಯಂತ ಮನಪೂರ್ವಕವಾಗಿ ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸಬೇಕು ಎಂದು ತಂದೆ ತಾಯಿಯ ಪಾದವನ್ನು ಹಿಮ್ಮಡಿ ಸಮೇತವಾಗಿ ತೊಳೆಯಿರಿ. ಅಂಗೈ ಉಜ್ಜುವೆ ಅರಳಲಿ ಬಲವ, ಕಾಲು ಉಜ್ಜುವೆ ನಡೆಯಲಿ ಚಲುವ, ಕಣ್ಣು ಉಜ್ಜುವೆ ಬೆಳಗಲಿ ಲೋಕವ, ನನ್ನ ಕಂದನ ಬದುಕು ಹೂವಿನ ದಾರಿಯ ಎಂದು ಜನಪದರು ತಂದೆ ತಾಯಿ ಮಗುವಿನ ಆರೈಕೆ ಮಾಡುವ ರೀತಿಯನ್ನು ವರ್ಣಿಸಿದ್ದಾರೆ.
ಅದೇ ರೀತಿ ನಿಮ್ಮ ಪಾದವನ್ನು ತಿದ್ದಿ ತೀಡಿದಂಥ ಆ ತಂದೆ ತಾಯಿಯ ಪಾದವನ್ನು ನೀವೀಗ ತೊಳೆಯುತ್ತಿದ್ದೀರಿ. ಇದೊಂದು ತಂದೆ ತಾಯಿಯರಿಗೆ ರೋಚಕ ಕ್ಷಣ ಎಂದು ನನ್ನ ಭಾವನೆ. ಅರಿಶಿನ ಹಚ್ಚುವೆ ಅಮ್ಮ ನಿಮ್ಮ ಪಾದಕ್ಕೆ, ಕುಂಕುಮ ಇಡುವೆ ಅಪ್ಪ ನಿಮ್ಮ ಪಾದಕ್ಕೆ. ನಿಮ್ಮ ಪಾದವೇ ನನಗೆ ದೇವರ ಗುಡಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಪಾದಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ. ಮಕ್ಕಳೇ, ನಿಮ್ಮ ತಂದೆ ತಾಯಿಯ ಪಾದಗಳಿಗೆ ಅರಿಶಿನ ಕುಂಕುಮ ಅರ್ಪಿಸುವುದು ಕೇವಲ ಒಂದು ಸಂಪ್ರದಾಯವಲ್ಲ. ಅರಿಶಿನ ಮೂಲಕ ಅವರ ಜೀವನ ಆರೋಗ್ಯ ಐಶ್ವರ್ಯ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ಪ್ರಾರ್ಥಿಸಿ, ಕುಂಕುಮದ ಮೂಲಕ ಅವರ ಸೌಭಾಗ್ಯ ಗೌರವ ಮತ್ತು ಮಂಗಳ ಸದಾ ಅಕ್ಷಯವಾಗಿರಲಿ ಎಂದು ಅವರ ಪಾದಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ. ಹೂವು ಅರ್ಪಿಸುವೆ ನಿಮ್ಮಿಬ್ಬರ ಪಾದಕ್ಕೆ, ಭಕ್ತಿ ತುಂಬಿದ ಮನಸ್ಸು ನಿಮ್ಮ ಸೇವೆಗೆ. ದೇವರ ಕಂಡಿಲ್ಲ ನಾನು ಈ ಲೋಕದಲ್ಲಿ, ದೇವರ ರೂಪವೇ ನೀವು ನನ್ನ ಕಣ್ಣಲ್ಲಿ ಎಂದು ಹೇಳುತ್ತಾ 2 ಕೈಗಳಿಂದ ಹೂಗಳನ್ನು ಹಿಡಿದು, ಅಮ್ಮ ನೀವು ಹೇಳಿದಂಥ ಎಲ್ಲ ಮಾತುಗಳನ್ನು ನಾನು ಮಂತ್ರಪೂರ್ವಕವಾಗಿ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ ಎನ್ನುವ ಭರವಸೆಯನ್ನು ನೀಡಿ 2 ಕೈಗಳಿಂದ ಆ ಹೂಗಳನ್ನು ಪಾದಗಳಿಗೆ ಸಮರ್ಪಣೆ ಮಾಡಿ. ಆರತಿ ಬೆಳಗುವೆ ನಿಮ್ಮ ಪಾದಕ್ಕೆ, ನನ್ನ ಜ್ವರಕ್ಕೆ ನಿಮ್ಮ ಕಣ್ಣು ನಿದ್ದೆ ಕಾಣಲಿಲ್ಲ, ನನ್ನ ಹಸಿವಿಗೆ ನಿಮ್ಮ ಹೊಟ್ಟೆ ಊಟ ಕೇಳಲಿಲ್ಲ, ನನ್ನ ಬದುಕು ಹಸನಾಗಲೆಂದು ನಿಮ್ಮ ಜೀವನ ಅರ್ಪಿಸಿದ್ದೀರಿ. ಈ ಆರತಿಯ ಜ್ಯೋತಿ ಆರಬಹುದು, ಆದರೆ ನಿಮ್ಮ ಪ್ರೀತಿಯ ಬೆಳಕು ಎಂದೂ ಆರದು. ನನ್ನ ತಲೆ ಎತ್ತರವಾದರೆ ಅದರ ಬೇರು ನಿಮ್ಮ ಪಾದದಲ್ಲೇ ಇದೆ. ದೇವರ ಗುಡಿಯ ಸುತ್ತ 1000 ಪ್ರದಕ್ಷಿಣೆ ಹಾಕಿದರೂ ನಿಮ್ಮ ಪಾದದ ಸುತ್ತಿಗೆ ಸಮವಲ್ಲ. ಆರತಿ ಬೆಳಗುವ ಈ ಕೈಗಳು ನಡುಗುತ್ತಿವೆ ಅಮ್ಮ, ನಿಮ್ಮ ಋಣ ತೀರಿಸಲಾಗದ ಮಗುವಿನ ಕಣ್ಣೀರು ಇದು ಎಂದು ಅವರ ನಿಸ್ವಾರ್ಥ ಸೇವೆಯನ್ನು ನೆನುತ್ತಾ 2 ಕೈಗಳಿಂದ ತಂದೆ ತಾಯಿಯ ಪಾದಗಳಿಗೆ ಆರತಿ ಬೆಳಗಿ. 9 ತಿಂಗಳು ಹೊತ್ತು 9 ಜನ್ಮದ ಪ್ರೀತಿ ಕೊಟ್ಟ ಅಮ್ಮ, ನನ್ನ ನೋವನ್ನು ಹೊತ್ತು ನಗುವನ್ನು ನನಗೆ ಕೊಟ್ಟ ಅಪ್ಪ, ಇಂದು ನಿಮ್ಮ ಪಾದಕ್ಕೆ ತಲೆಬಾಗುವಾಗ ನಿಮ್ಮ ಪಾದದ ಬಿರುಕುಗಳಲ್ಲಿ ನನ್ನ ಭವಿಷ್ಯದ ಕತೆ ಬರೆದಿದೆ ಅಪ್ಪ. ನಿಮ್ಮ ಕೈಯ ಗಾಯಗಳಲ್ಲಿ ನನ್ನ ಸುಖದ ಕನಸು ಅರಳಿದೆ ಅಮ್ಮ. ನಿಮ್ಮ ಪಾದಕ್ಕೆ ಬಿದ್ದ ಈ ತಲೆ ಯಾವತ್ತೂ ಅಹಂಕಾರದಿಂದ ಮೇಲೇಳದಿರಲಿ. ನಿಮ್ಮ ಆಶೀರ್ವಾದದ ನೆರಳಲ್ಲಿ ನನ್ನ ಬದುಕು ಸದಾ ಹಸಿರಾಗಿರಲಿ ಎಂದು ತಂದೆ ತಾಯಿಯ ಪಾದಕ್ಕೆ ಶಿರಬಾಗಿ ತಲೆಬಾಗಿ ನಮಸ್ಕರಿಸಿ. ಇಂದಿನ ಈ ಪವಿತ್ರ ಪೋಷಕ ವಂದನಾ ಕಾರ್ಯಕ್ರಮವು ಕೇವಲ ಒಂದು ಕಾರ್ಯಕ್ರಮವಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೃದಯದಲ್ಲಿ ತಾಯಿ ತಂದೆಯರ ಮೇಲಿನ ಪ್ರೀತಿ, ಗೌರವ ಮತ್ತು ಕೃತಜ್ಞತೆಯ ಬೀಜವನ್ನು ಬಿತ್ತುವ ಸುಂದರ ಕ್ಷಣವಾಗಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಣ್ಣಲ್ಲಿ ಸಂತೋಷದ ಕಣ್ಣೀರು, ಹೃದಯದಲ್ಲಿ ಪ್ರೀತಿ, ಮನದಲ್ಲಿ ಕೃತಜ್ಞತೆಯ ಭಾವ ಮೂಡಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಭಿನಂದನೆಗಳು. ಮಾತೃದೇವೋಭವ ಪಿತೃದೇವೋಭವ ಎಂಬ ಭಾರತೀಯ ಸಂಸ್ಕೃತಿಯ ಮಹೋನ್ನತ ಸಂದೇಶವನ್ನು ನಮ್ಮ ಜೀವನದಲ್ಲಿ ಸದಾ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಕೊನೆಯದಾಗಿ ಒಂದು ಮಾತು. ಮಕ್ಕಳೇ, ತಾಯಿ ತಂದೆಯರ ಪಾದಗಳಲ್ಲಿ ನಮಿಸುವ ತಲೆ ಜೀವನದಲ್ಲಿ ಎಂದಿಗೂ ತಗ್ಗುವುದಿಲ್ಲ. ಅವರ ಆಶೀರ್ವಾದವನ್ನು ಪಡೆದ ಕೈಗಳು ಯಶಸ್ಸಿನ ಶಿಖರವನ್ನು ಖಂಡಿತ ತಲುಪುತ್ತವೆ ಎಂದು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಪೋಷಕರಿಗೆ, ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು.